ಬನ್ನಿ, ಇವತ್ತು ನಾನು ನಿಮಗೆ ಮಂಗಳೂರಿನ ಕುದುಪು ದೇವಸ್ಥಾನದ ವಿಶೇಷತೆಯನ್ನು ತಿಳಿಸಿಕೊಡ್ತೇನೆ. ಒಮ್ಮೆ ಕೇದಾರ ಎಂಬ ವೇದಪಾಠಿ ಬ್ರಾಹ್ಮಣನಿದ್ದ. ಧಾರ್ಮಿಕ, ಒಳ್ಳೆಯವನಾದರೂ ಜೀವನದಲ್ಲಿ ಒಂದು ದುಃಖ, ಮಕ್ಕಳಿಲ್ಲವೆಂಬುದು. ಅದಕ್ಕಾಗಿ ಸಂತರ ಆಶೀರ್ವಾದ ಹುಡುಕುತ್ತಾ ಅಲೆದಾಡಿ ಅರಣ್ಯದ ಮಧ್ಯೆ ಭದ್ರ ಸರಸ್ವತೀ ತೀರ್ಥದ ಬಳಿಯಲ್ಲಿ ಶೃಂಗ ಮುನಿಯನ್ನು ಭೇಟಿಯಾದ. ಮುನಿ, ಸುಬ್ರಹ್ಮಣ್ಯನನ್ನು ಅರಸುವ ತಪಸ್ಸು ಮಾಡು ಎಂದರು. ಕೇದಾರದ ತಪಸ್ಸು ಎಷ್ಟು ಗಾಢವೋ ಅದರ ತಾಪ ದೇವಲೋಕವನ್ನೇ ಕಾಡಿತು. ದೇವತೆಗಳು ವಿಷ್ಣುವಿನ ಶರಣಾದರು. ನಂತರ ವಿಷ್ಣು ಸುಬ್ರಹ್ಮಣ್ಯನನ್ನು ಮನವಿ ಮಾಡಿ ಕೇದಾರನಿಗೆ ಸಂತಾನ ಆಶೀರ್ವಾದ ನೀಡುವಂತೆ ಕೇಳಿದರು. ವಿಧಿಯಲ್ಲಿ ಮಕ್ಕಳಿಲ್ಲದಿದ್ದರೂ ಸುಬ್ರಹ್ಮಣ್ಯನು ದರ್ಶನ ನೀಡಿ ಕೇದಾರನಿಗೆ ಆಶೀರ್ವಾದ ನೀಡಿದರು. ಕಾಲ ಕಳೆದ ನಂತರ ಕೇದಾರದ ಹೆಂಡತಿ ಗರ್ಭವತಿಯಾದಳು. ಆದರೆ 9 ತಿಂಗಳ ನಂತರ ಮಗುವಿನ ಬದಲು 3 ಮೊಟ್ಟೆಗಳು ಹಾವು ಮೊಟ್ಟೆಗಳಂತೆ ಜನಿಸಿದವು. ಅಷ್ಟರಲ್ಲಿ ಆಕಾಶವಾಣಿ, ಇವು ವಿಷ್ಣು, ಮಹಾಶೇಷ ಹಾಗೂ ಸುಬ್ರಹ್ಮಣ್ಯನ ಅವತಾರಗಳು, ಲೋಕ ಕಲ್ಯಾಣಕ್ಕಾಗಿ ಬಂದಿವೆ ಎಂದಿತು. ತಪಸ್ಸು ಮಾಡಿದ ಸ್ಥಳದಲ್ಲಿ ಅವುಗಳನ್ನು ರಹಸ್ಯವಾಗಿ ಪ್ರತಿಷ್ಠಿಸಬೇಕೆಂದು ಹೇಳಿತು. ಕೇದಾರನು ಕಾಡಿನ ಲತೆಯಿಂದ ಮಾಡಿದ ಕುದುಪು ಕುಡಿಯಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಪವಿತ್ರ ಸ್ಥಳದಲ್ಲಿಯೇ ಅನಂತ ಪದ್ಮನಾಭನ ಉಪಾಸನೆ ಮಾಡಿ ಜೀವನಾಂತ್ಯದಲ್ಲಿ ಮೋಕ್ಷ ಪಡೆದನು. ಆ ಸ್ಥಳವೇ ಇಂದಿನ ಶ್ರೀ ಕ್ಷೇತ್ರ ಕುದುಪು ಮತ್ತು ಅದರ ಪಕ್ಕದಿಂದ ಹರಿಯುವ ತೀರ್ಥ ಭದ್ರ ಸರಸ್ವತಿ ತೀರ್ಥ. ಹಾಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವವರು ಎದುರಿರುವ ಈ ಸೂಚನಾ ಫಲಕವನ್ನು ಓದಿ ತದನಂತರ ದರ್ಶನವನ್ನು ಪಡೆಯಬಹುದು.